ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಂದು ನಿಮಗೆ BBMP ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಇಲ್ಲಿ ಬಂದು ನೀವು BBMP ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಈಗಾಗಲೇ ನಾನು ಗ್ರಾಮ ಪಂಚಾಯತಿ ಬಗ್ಗೆ ಮತ್ತೆ ಅಡ್ಮಿಟ್ ಕಾರ್ಡ್ ಕರೆದಿರುವಂತಹದ್ರ ಬಗ್ಗೆ ಮತ್ತೆ KPSC ವೆಟರ್ನರಿದು ಅಥವಾ ವಿಲೇಜ್ ಅಕೌಂಟೆಂಟ್ದು ಎಕ್ಸಾಮ್ ಡೇಟು, ಅಡ್ಮಿಟ್ ಕಾರ್ಡು ಮತ್ತೆ BMTC ಅಡ್ಮಿಟ್ ಕಾರ್ಡು ಎತ್ಕೊಳ್ಳೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ನಾನು ಬಂದು BBMP ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ಟೋಟಲ್ 14 ಪೋಸ್ಟ್ಗಳನ್ನ ಕರೆದಿದ್ದಾರೆ ಇವರು. ನೋಡಿ, 14 ಪೋಸ್ಟ್ಗಳಿದಾವೆ. ಓಕೆ, ಇಲ್ಲ ನೋಡಿ, 1,00,000ದಿಂದ 14,000ದಿಂದ ಹಿಡಿದು 1,10,000 ರೂಪಾಯಿ ಪರ್ ಮಂತ್ ವರೆಗೂ ಇದೆ ಸ್ನೇಹಿತರೆ. ಜಾಬ್ ಪೊಸಿಷನ್ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಫ್ಲೈನ್ ಇರುತ್ತೆ ಸ್ನೇಹಿತರೆ, ವಾಕ್ ಇನ್ ಇರುತ್ತೆ. ನೀವು ಹೋಗಿ BBMP ಅಲ್ಲಿ ನೀವು ಇದನ್ನ ಮಾಡ್ಬೇಕಾಗಿರುತ್ತೆ. ಏನು ಅಂದ್ರೆ ಕೆಲಸ ಏನು ಅಂದ್ರೆ ರೇಡಿಯಾಲಜಿಸ್ಟ್, ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿರ್ಬೇಕು. ಪೋಸ್ಟ್ 12th ಡಿಪ್ಲೊಮಾ ಅಥವಾ BSc ಡಿಗ್ರಿ ಯಾವ್ದಾದ್ರು ಹೊಂದಿರಬೇಕು ಸ್ನೇಹಿತರೆ. ನೋಡಿ, ಏಜ್ ಲಿಮಿಟ್ ಬಂದು 21ರಿಂದ ಹಿಡಿದು 60 ವರ್ಷದವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ SC ST OBC ಗೆ. ಅದ ನಂತರ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ನೋಡಿ, 3ನೇ ತಾರೀಕು ವಾಕ್ ಇನ್ ಇರೋದು. ವಾಕ್ ಇನ್ 3ನೇ ತಾರೀಕು ಇರೋದ್ರಿಂದ ನೀವು ಇವಾಗ್ಲೇನೆ ಹೋದ್ರೆ ಸಾಕು. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇಲ್ಲ. ಓಕೆನಾ ಸ್ನೇಹಿತರೆ, ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ. ಓಕೆನಾ, ಅದ ನಂತರ ನೀವು ಬಂದು ನೋಟಿಫಿಕೇಶನ್ ಚೆಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಓಕೆನಾ, ಅದ ನಂತರ ಇಲ್ಲಿ ನೋಡಿ, ಪ್ರಕಟಣೆಯಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಫುಲ್ ನಿಮ್ಗೆ 1,10,000 ರೂಪಾಯಿ. ನೋಡಿ, MD ರೇಡಿಯಾಲಜಿ ಆರ್ DMRD ಏಜ್ ಲಿಮಿಟ್ 60 ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದ ನಂತರ MCOM 2 years ಎಕ್ಸ್ಪೀರಿಯನ್ಸ್ ಇದ್ರೆ ವಿತ್ ಟ್ಯಾಲಿ ಆಗಿದ್ರೆ ಅವ್ರಿಗೆ 17,000 ರೂಪಾಯಿ ಇದೆ. ಆಡಿಯಾಲಜಿ ಆಗಿದ್ರೆ ಅವ್ರಿಗೆ 60 ವರ್ಷದವರೆಗೂ ಇರೋದು 30,000 ರೂಪಾಯಿವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಓಕೆನಾ, ಇದೆಲ್ಲ ನೀವು ಎಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ರು, ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಹೌಸ್ BBMP ಹೆಡ್ ಆಫೀಸ್ NR ಸ್ಕ್ವೇರ್ ಬೆಂಗಳೂರು. ಡೇಟ್ 3ನೇ ತಾರೀಕು. ಓಕೆನಾ, ಟೈಮ್ ಬಂದು 10 ಗಂಟೆಯಿಂದ 5 ಗಂಟೆ ಇರುತ್ತೆ ಸ್ನೇಹಿತರೆ. ನೀವು ಅವತ್ತೇ ಹೋಗ್ಬೇಕಾಗಿರುತ್ತೆ. ಓಕೆನಾ, ಫುಲ್ ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು? 1 2 3 4 5 6 7 8 9 ಪ್ಲಸ್ 5 14 ಪೋಸ್ಟ್ಗಳಿದಾವೆ ನೋಡಿ. ಝೋನಲ್ ಅಕೌಂಟ್ ಮ್ಯಾನೇಜರ್ಗೆ 17,000 ಇದೆ. 2 years ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು MCOM ಆಗಿ. ಆಮೇಲೆ ಆಡಿಯಾಲಜಿ ಆಗಿದ್ರೆ 30,000 ಇದೆ. ಸೈಕಾಟ್ರಿಕ್ ನರ್ಸ್ ಆಗಿದ್ರೆ 18,000 ಇದೆ. ಕಮ್ಯುನಿಟಿ ನರ್ಸ್ ಆಗಿದ್ರೆ 14,000 ಇದೆ. BSc ನರ್ಸಿಂಗ್ ಆಗಿರ್ಬೇಕು. ಓಕೆನಾ, ಅದಂದ್ರೆ ಏಜ್ ಲಿಮಿಟ್ 45 ಇರುತ್ತೆ. GNM ಅಲ್ಲಿ ರೆಕಗ್ನೈಸ್ ಆಗಿರ್ಬೇಕು. ಓಕೆನಾ, ಅದ ನಂತರ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಗಿದ್ರೆ 15,000 ಇದೆ. ಸೀನಿಯರ್ ಟ್ಯೂಬಿಕೇಶನ್ ಆಗಿದ್ರೆ 21,000 ಇದೆ. ಡಿಸ್ಟ್ರಿಕ್ಟ್ ಕನ್ಸಲ್ಟೆಂಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಆಗಿದ್ರೆ 42,000 ಇದೆ. ಇಲ್ಲಿ ನೋಡಿ, MBBS ಆಗಿರ್ಬೇಕು ಅಥವಾ ಡೆಂಟಲ್, ನರ್ಸಿಂಗ್, ಗ್ರಾಜುಯೇಷನ್ ಇದ್ರಲ್ಲಾಗಿದ್ದು ಮತ್ತೆ 2 ವರ್ಷ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅವ್ರ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಆಗಿದ್ರೆ ಅವ್ರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಓದೋದಕ್ಕೆ ಬರೆಯೋದಕ್ಕೆ ಬರ್ಬೇಕಾಗಿರುತ್ತೆ ಸ್ನೇಹಿತರೆ. 42,500 ರೂಪಾಯಿ ಇದೆ. ಓಕೆನಾ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜರ್ ಇದು ಬಂದು ನಿಮ್ಗೆ MBBS ಆಗಿರ್ಬೇಕು ಮತ್ತೆ 1 year ಎಕ್ಸ್ಪೀರಿಯನ್ಸ್ ಇರಬೇಕು. ಅದಕ್ಕೆ 35,000 ರೂಪಾಯಿ ಸಂಬಳ ಇದೆ ಸ್ನೇಹಿತರೆ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಕಮ್ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂತ ACPA ಇದು ಬಂದ್ಬಿಟ್ಟು 1 year ಎಕ್ಸ್ಪೀರಿಯನ್ಸ್ ಇದೆ. UG ಯಾವ್ದಾದ್ರು ಡಿಗ್ರಿ ಆಗಿದ್ರೆ ಸಾಕು. 15,999 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ, ಇದಿಷ್ಟು 14 ಪೋಸ್ಟ್ಗಳನ್ನ BBMP ಅವ್ರು ಕರೆದಿದ್ರು. ಇದು ಅರ್ಜೆಂಟ್ ಆಗಿ ಮಾಡಿರೋದ್ರಿಂದ ಸೊ ಸ್ವಲ್ಪ ಬ್ಲರ್ ಆಗಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರಾದ್ರೂ BBMP ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಗಿದ್ರೆ ಇದ ಕೂಡ್ಲೇನೆ 3ನೇ ತಾರೀಕಿಗೆ ನೀವು BBMP ಹೆಡ್ ಆಫೀಸ್ಗೆ ಹೋಗಿ, ಡಾಕ್ಟರ್ ರಾಜ್ಕುಮಾರ್ ಗ್ಲಾಸ್ ಹೌಸ್ ಹತ್ರ BBMP ಹೆಡ್ ಆಫೀಸು NR ಸ್ಕ್ವೇರ್ ಬೆಂಗಳೂರು 2. ಓಕೆನಾ, 3ನೇ ತಾರೀಕು 10 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ ಸ್ನೇಹಿತರೆ. ಹೋಗಿ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕೇಳಿದ್ರೆ ಸಾಕು, ಅವರು ನಿಮ್ಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಆ ಫಾರ್ಮ್ ನ ಫಿಲ್ ಅಪ್ ಮಾಡ್ಬಿಟ್ಟು ನಿಮ್ಮ ರೆಸ್ಯೂಮ್, ಡಾಕ್ಯುಮೆಂಟ್ಸ್ ನ ಎಲ್ಲದನ್ನು ನೀವು ತಗೊಂಡೋಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಧನ್ಯವಾದಗಳು ಸ್ನೇಹಿತರೆ. ಓಕೆನಾ.